ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. IMA ಇಕ್ಕಳ, CBI ಖೆಡ್ಡ. ಅದೊಂದು ಸಾಕ್ಷ್ಯ ಬೇಗ್ ಜೈಲಿಗೆ ಕಳುಹಿಸ್ತಾ 400 ಕೋಟಿ. ಶಾಸಕ ಜಮೀರ್ ಅಹಮದ್ ಖಾನ್ ಯಾಕೆ ಶುರುವಾಗಿದೆ ಪುಕ್ಕ ಪುಕ್ಕ. ಈ ಹೊತ್ತಿನ ಸ್ಪೆಷಲ್ ಬೇಗ್ ಬಂಧನ. ನೆಕ್ಸ್ಟ್ ಯಾರು? IMA ಕೇಸ್ನಲ್ಲಿ ರೋಷನ್ ಬೇಗ್ಗೆ ಈಗ ಶಾಕ್ ಆಯಿತು. ನಿನ್ನೆ ಅರೆಸ್ಟ್ ಆದರೂ ಇವತ್ತು ಅವರ ಮನೆ ಮೇಲೆ ಬೆಳಂಬೆಳಗ್ಗೆ CBI ಕೂಡ ರೇಡ್ ಆಗಿದೆ. ಮೊದಲಿಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. 7 ಜನ CBI ಅಧಿಕಾರಿಗಳು ರೋಷನ್ ಬೇಗ್ ಅವರ ಮನೆ ಮೇಲೆ ಬೆಳಂಬೆಳಗ್ಗೆ ರೇಡ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬಹುಕೋಟಿ ವಂಚನೆಯ ಪ್ರಕರಣ, IMA ಕೇಸ್. ಎಕ್ಸ್ಟ್ರಾ ಹೇಳಬೇಕಾಗಿಲ್ಲ, ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸುದ್ದಿಯಾಗಿದ್ದು. ಈ IMA ಕೇಸ್ನಲ್ಲಿ ಇದೀಗ ನಿನ್ನೆ ಮಾಜಿ ಸಚಿವರನ್ನ ಅರೆಸ್ಟ್ ಮಾಡಿದ್ದಾರೆ. ರೋಷನ್ ಬೇಗ್ ಅವರ ಹೆಸರು. ನಿನ್ನೆ ಅರೆಸ್ಟ್ ಆದರೂ ಇವತ್ತು ಬೆಳಂಬೆಳಗ್ಗೆ ಅವರ ಮನೆ ಮೇಲೆ CBI ರೇಡ್ ಆಯಿತು. 7 ಜನ ಅಧಿಕಾರಿಗಳು ಬೇಗ್ ಅವರ ಮನೆ ಮೇಲೆ ರೇಡ್ ನಡೆಸಿದ್ದಾರೆ. ಬೆಂಗಳೂರಿನ ಕೋಲ್ಸ್ ಪಾರ್ಕ್ನಲ್ಲಿದೆ ರೋಷನ್ ಬೇಗ್ ಅವರ ಮನೆ. ಬೇಗ್ ವಿರುದ್ಧ 400 ಕೋಟಿ ಪಡೆದಿರುವ ಆರೋಪ ಇದೆ. ಇದೇ ವಿಚಾರಕ್ಕೆ ನಿನ್ನೆ ಕೂಡ ಅರೆಸ್ಟ್ ಆದರು. ಇವತ್ತು ಅವರ ಮನೆ ಮೇಲೆ ದಾಳಿ ನಡೆದಿದೆ. 7 ಜನ ಅಧಿಕಾರಿಗಳು, CBI ಆಫೀಸರ್ಸ್, ಮಾಜಿ ಸಚಿವ ರೋಷನ್ ಬೇಗ್ ಅವರ ಮನೆ ಮೇಲೆ ಬೆಳಂಬೆಳಗ್ಗೆ ರೇಡ್ ಮಾಡಿದ್ದಾರೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಅವ್ರಿಗೆ ಏನೇನು ಸಿಗಿ ಈಗ ನೋಡ್ತಿರುವಂತಹ ದೃಶ್ಯ. ಅವ್ರಲ್ಲಿ ಬೆಳಬೆಳಗ್ಗೆ ಎಲ್ಲರೂ ಕಣ್ಣು ಬಿಡೋಕೆ ಮುಂಚೆ ಆ ಕಾರ್ ಅವ್ರ ಮನೆ ಮುಂದೆ ಇತ್ತು. 7 ಜನ CBI ಅಧಿಕಾರಿಗಳು ಮನೆ ಬಾಗಿಲು ಕದ ತಟ್ಟಿದ್ರು. ಮೊದಲೇ ನಿನ್ನೆ ಅವರು ಅರೆಸ್ಟ್ ಆಗಿದ್ರು. ಈಗಿದೀಗ 7 ಜನ CBI ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಬೆಳಂಬೆಳಗ್ಗೆ ರೇಡ್ ಆಗ್ತಾ ಇದೆ ಅಂತ ವಿಷಯ ಗೊತ್ತಾಯ್ತು. ಏನ್ ನಡೀತಿದೆ ಅಲ್ಲಿ, ಏನ್ ಮಾಹಿತಿ ಸಿಗ್ತಾ ಇದೆ? ಹರೀಶ್, IMA ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ CBIನ ಅಧಿಕಾರಿಗಳು ಮಾಜಿ ಸಚಿವ ರೋಷನ್ ಬೇಗ್ ಅವರನ್ನ ನಿನ್ನೆ ವಿಚಾರಣೆಗೆ ಅಂತ ಕರೆಸಿ ತದನಂತರ ಸಂಜೆ ಬಂಧನ ಮಾಡಿದ್ರು. ಬಂಧನವಾದಂತಹ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ಜೈಲಿಗೂ ಕೂಡ ಕಳಿಸಿದ್ರು. ಇದಾದಂತಹ ಬಳಿಕ ಇವತ್ತು ಮುಂಜಾನೆ ಮತ್ತೆ CBIನ ಅಧಿಕಾರಿಗಳು ರೋಷನ್ ಬೇಗ್ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು, CBIನ ಅಧಿಕಾರಿಗಳು ಏನು ಈಗ ಇದೇ ಒಂದು ಕಾರಣ ಡೆಲ್ಲಿ ರಿಜಿಸ್ಟ್ರೇಷನ್ ನಲ್ಲಿರುವಂತಹ ಒಂದು ವಾಹನ ಬಂದಿದ್ದಾರೆ. ಮತ್ತೆ 4 ಜನ CBIನ ಅಧಿಕಾರಿಗಳು ಈಗಾಗಲೇ ರೋಷನ್ ಬೇಗ್ ಮನೆಗೆ ಬಂದಿದ್ದಾರೆ. ಯಾಕಂದ್ರೆ ಮುಂಜಾನೆ ವೇಳೆಯಲ್ಲಿ ಸುಮಾರು 7 ಜನ ಅಧಿಕಾರಿಗಳ ತಂಡದಿಂದ ಮನೆಯ ಮೇಲೆ ರೈಡ್ ಅನ್ನ ಮಾಡಿದ್ರು. ತದನಂತರ ಹೆಚ್ಚುವರಿಯಾಗಿ ಮತ್ತೆ 4 ಜನ ಅಧಿಕಾರಿಗಳು ನೋಡ್ತಾ ಇರಬಹುದು. 4 ಜನ ಅಧಿಕಾರಿಗಳು ಬರ್ತಿರುವಂತಹ ದೃಶ್ಯಾವಳಿಗಳು ಕೂಡ ಅಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಿ. ಯಾಕಂದ್ರೆ ಬೆಳಿಗ್ಗೆ ಸುಮಾರು 8 ಗಂಟೆ ವೇಳೆಗೆ CBIನ 6 ಜನ ಅಧಿಕಾರಿಗಳು ಬಂದು ಮನೆಯನ್ನ ಕದ ತಟ್ಟಿದ್ರು. ಈ ಒಂದು ಬೆನ್ನಲ್ಲಿ ಈಗ ಮತ್ತೆ 4 ಹೆಚ್ಚುವರಿಯಾಗಿ ಅಧಿಕಾರಿಗಳು ಕೂಡ ಈಗಾಗಲೇ ರೋಷನ್ ಬೇಗ್ ಅವರ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕೋಲ್ಸ್ ಪಾರ್ಕ್ ನಲ್ಲಿರುವಂತಹ ರೋಷನ್ ಬೇಗ್ ನಿವಾಸದಲ್ಲಿ ಈಗಾಗಲೇ CBIನ ಒಟ್ಟಾರೆಯಾಗಿ 11 ಜನ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. 11 ಜನ ಅಧಿಕಾರಿಗಳಿಂದಲೂ ಕೂಡ ಅಷ್ಟೇ ಈಗಾಗಲೇ ಮನೆಯನ್ನ ಶೋಧ ಮಾಡುವಂತಹ ಒಂದು ಕಾರ್ಯ ಕೂಡ ಈಗಾಗಲೇ ಆರಂಭವಾಗಿದೆ. ಯಾಕಂದ್ರೆ ಒಂದು ಆರೋಪ ಇದ್ದಂತಹದ್ದು ಮನ್ಸೂರ್ ಖಾನ್ ನಿಂದ ಸುಮಾರು 400 ಕೋಟಿ ಹಣವನ್ನ ಇವರು ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಏನಿತ್ತು. ಆ ಒಂದು ಆರೋಪದ ಅನ್ವಯವಾಗಿ CBIನ ಅಧಿಕಾರಿಗಳು ಈಗ ರೋಷನ್ ಬೇಗ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ಸುಮಾರು 10 ರಿಂದ 15 CBIನ ಅಧಿಕಾರಿಗಳ ತಂಡದಿಂದ ಈಗಾಗಲೇ ರೋಷನ್ ಬೇಗ್ ಅವರ ಮನೆಯನ್ನ ಕಂಪ್ಲೀಟ್ ಆಗಿ ಸುತ್ತುವರೆದಿದ್ದಾರೆ. ಜೊತೆಗೆ ಈಗಾಗಲೇ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಅಷ್ಟೇ ರೋಷನ್ ಬೇಗ್ ಅವರ ನಿವಾಸದ ಒಳಗೆ ಹೋಗ್ಬಿಟ್ಟು ಅವರ ಒಂದು ಕಾರ್ಯವನ್ನು ಕೂಡ ಈಗಾಗಲೇ ಶುರು ಮಾಡಿದ್ರೆ. ಇನ್ನೊಂದಷ್ಟು ಜನ ಹೆಚ್ಚುವರಿಯಾಗಿ ಕೂಡ ಅಷ್ಟೇ ಈಗಾಗಲೇ CBIನ ಅಧಿಕಾರಿಗಳನ್ನು ಕರೆಸಿಕೊಂಡಿದ್ರೆ. ಒಟ್ಟಾರೆಯಾಗಿ ದೆಹಲಿಯ CBIನ ತಂಡ ಹರೀಶ್, ಸದ್ಯಕ್ಕೆ ಈ ಒಂದು ರೋಷನ್ ಬೇಗ್ ಅವರ ನಿವಾಸದಲ್ಲಿ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ಖಚಿತವಂತ ಮಾಹಿತಿ ಇಲ್ಲ. ಯಾಕಂದ್ರೆ ಬೆಳಿಗ್ಗೆ CBIನ 7 ಜನ ಅಧಿಕಾರಿಗಳು ಮೊದಲನೇದಾಗಿ ಬಂದಂತ ವೇಳೆಯಲ್ಲಿ 2 ಭದ್ರತಾ ಸಿಬ್ಬಂದಿಯವರಿದ್ರು. ಭದ್ರತಾ ಸಿಬ್ಬಂದಿಯವ್ರಿಗೆ ಹೇಳಿದ್ರು, ನಾವು CBI ಅಧಿಕಾರಿಗಳು ಮತ್ತೆ ಮನೆಯನ್ನ ರೈಡ್ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು. ಹೇಳಿದಂತಹ ಸುಮಾರು 4 ನಿಮಿಷಕ್ಕೆ ಮನೆ ಬಾಗಿಲು ಕೂಡ ಓಪನ್ ಆಗುತ್ತೆ. ಮನೆ ಬಾಗಿಲು ಓಪನ್ ಅಂತ ತಕ್ಷಣ CBIನ ಸುಮಾರು 5 ಜನ ಅಧಿಕಾರಿಗಳು ಮೊದಲನೇದಾಗಿ ಮನೆಯ ಒಳಗಡೆ ಹೋದ್ರೆ, ಉಳಿದಂತಹ ಅಧಿಕಾರಿಗಳೆಲ್ಲರೂ ಕೂಡ ಅಷ್ಟೇ ಮನೆಯ ಒಂದು ರೌಂಡ್ ಹೊಡೆದ್ರು. ಅಂದ್ರೆ ಪಾರ್ಕಿಂಗ್ ಲಾಟ್ಗೆ ಹೋದ್ರು, ಅಲ್ಲಿಯೂ ಕೂಡ ಅಷ್ಟೇ ನೋಡ್ಕೊಂಡ್ರು. ಮನೆಯ ಬೇರೆ ಬೇರೆ ಮಾರ್ಗಗಳು ಎಲ್ಲೆಲ್ಲಿದೆ ಅಂತ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿಕೊಂಡ್ರು. ಅಬ್ಸರ್ವೇಷನ್ ಆದಂತಹ ಬಳಿಕ 7 ಜನರು ಕೂಡ ಅಷ್ಟೇ ಏಕಾಏಕಿ ಒಳಗಡೆ ಹೋದ್ರು. ತದನಂತರ ಮತ್ತೆ ಹೆಚ್ಚುವರಿಯಾಗಿ 6 ಜನ CBIನ ಅಧಿಕಾರಿಗಳು ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಒಂದು ರೈಡ್ ನ ಬಗ್ಗೆ ಕೂಡ ಅಷ್ಟೇ ಅವರ ಚೀಫ್ ಯಾರಿದ್ದಾರೆ ಅವ್ರಿಗೂ ಕೂಡ ಅಷ್ಟೇ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನು ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಇರುವಂತಹ ಒಂದು ಆರೋಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಅಷ್ಟೇ CBIನ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದೇ ಒಂದು ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ನಿನ್ನೆ ರೋಷನ್ ಬೇಗ್ ಅನ್ನು ಕೂಡ ಅಷ್ಟೇ CBIನ ಅಧಿಕಾರಿಗಳು ಬಂಧನ ಮಾಡಿದ್ರು. ಹರೀಶ್, ಓಕೆ, ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್ ಮಂಜು. ಬಹಳ
ಆಶ್ಚರ್ಯ ಅಂದರೆ ಸಾಮಾನ್ಯವಾಗಿ ಈ ಥರದ ಪ್ರಕರಣ ನಡೆದಾಗ ಯಾವುದೇ ಈ ಥರ ನಡೆದಾಗ ಫಸ್ಟು ರೇಡ್ ಆಗುತ್ತೆ, ಅದಾದಮೇಲೆ ಅರೆಸ್ಟ್ ಮಾಡ್ತಾರೆ, ಎನ್ಕ್ವೈರಿ ಶುರು ಆಗ್ತಿರುತ್ತೆ. ಹೀಗೆ ಹಂಗಲ್ಲ, ನಿನ್ನೆ ಅರೆಸ್ಟ್ ಆಗೋದ್ರು, ಈಗ CBI ರೇಡ್ ಮಾಡ್ತಿದ್ದಾರೆ. IMA ವಂಚನೆ ಪ್ರಕರಣದಲ್ಲಿ ಬೇಗ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಶಿವಾಜಿನಗರದ ಮಾಜಿ ಶಾಸಕ ರೋಷನ್ ಬೇಗ್, ಮಾಜಿ ಸಚಿವರು ಆಗಿದ್ದವರು ರೋಷನ್ ಬೇಗ್ಗೆ 14 ದಿನಗಳ ಜೈಲು ಅಂದರೆ ನ್ಯಾಯಾಂಗ ಬಂಧನ. ಬ್ರೇಕಿಂಗ್ ನ್ಯೂಸ್. IMA ಕೇಸ್ನಲ್ಲಿ ಜೈಲು ಪಾಲಾದಂಥ ಮೊದಲ ರಾಜಕಾರಣಿ ರೋಷನ್ ಬೇಗ್, ಮಾಜಿ ಗೃಹ ಸಚಿವರಾಗಿ ಕೆಲಸ ಮಾಡಿದವರು. ಆವಾಗ ಅವರ ಜುರಿಡಿಕ್ಷನ್ಗೆ ಇಡೀ ಪೊಲೀಸ್ ಇಲಾಖೆ, ಪರಪ್ಪನ ಅಗ್ರಹಾರ ಎಲ್ಲವೂ ಬರುತ್ತೆ. ಆದರೆ ಈಗ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಮಾಜಿ ಗೃಹ ಸಚಿವರು. ಇಡೀ ರಾತ್ರಿ ಚಾಪೆ ದಿಂಬಲ್ಲೇ ಕಾಲ ಕಳೆದಿದ್ದಾರೆ ರೋಷನ್ ಬೇಗ್. ನಿನ್ನೆ ಇಡೀ ದಿನ ವಿಚಾರಣೆ, ಸಂಜೆ ಅರೆಸ್ಟ್, ಜಡ್ಜ್ ಎದುರು ಹಾಜರುಪಡಿಸಿ 14 ದಿನ ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಸೆಲ್ಗೆ ರೋಷನ್ ಬೇಗ್ ಅವರನ್ನ ಇದೀಗ ಇಟ್ಟಿದ್ದಾರೆ. ಇದರ ಮುಂದುವರಿದ ಭಾಗ, ಬೇಗ್ ವಿರುದ್ಧ ಒಂದಲ್ಲ ಎರಡಲ್ಲ 400 ಕೋಟಿ ಪಡೆದಂತಹ ಆರೋಪ ಇದೆ. IMA ಮನ್ಸೂರ್ ಖಾನ್, ಈ ಹೆಸರನ್ನ ಯಾರೂ ಮರೆಯೋಕೆ ಸಾಧ್ಯನೇ ಇಲ್ಲ. ಮನ್ಸೂರ್ ಖಾನ್ನಿಂದ ರೋಷನ್ ಬೇಗ್ ವಿರುದ್ಧ ಆರೋಪ ಏನಪ್ಪ ಅಂದರೆ, ಹಣ ವಾಪಸ್ ಕೇಳಿದ್ರೆ ಜೀವ ಬೆದರಿಕೆ ಹಾಕಿಸಿದ ಆರೋಪ ಕೂಡ ಇದೆ. ಜೀವ ಬೆದರಿಕೆ ಹಾಕಿಸಿದ್ರು ಎಂದಿದ್ರು ಮನ್ಸೂರ್ ಎಂದಿದ್ದ. ಮನ್ಸೂರ್ ಆರೋಪಕ್ಕೆ ಸಿಕ್ಕಿದೆಯಂತೆ ಸಾಕ್ಷ್ಯಾಧಾರಗಳು ಕೂಡ. ಕಾಂಗ್ರೆಸ್ ತೊರೆದು ಅತಂತ್ರರಾಗಿದ್ದರು ರೋಷನ್ ಬೇಗ್. ಇದೀಗ ಅದೇ ಕೇಸ್ನಲ್ಲಿ ಸಾಕ್ಷ್ಯಾಧಾರ ಸಿಕ್ಕಿರುವ ಹಿನ್ನೆಲೆಯಲ್ಲಿ ನಿನ್ನೆ ವಿಚಾರಣೆಗೆ ಒಳಪಡಿಸಿ ಇಮಿಡಿಯೇಟ್ ಆಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 14 ದಿನದ ನ್ಯಾಯಾಂಗ ಬಂಧನಕ್ಕೆ ರೋಷನ್ ಬೇಗ್. ಮಗದೊಂದು ಕಡೆ ಇವತ್ತು ಬೆಳಗ್ಗೆ CBI ರೇಡ್. ಅಫ್ಕೋರ್ಸ್ ಇನ್ನೂ ಕೂಡ CBIನವರು ಎನ್ಕ್ವೈರಿಗೆ ವಶಕ್ಕೆ ಪಡೆಯೋದಕ್ಕೆ ಮತ್ತೆ ಅರ್ಜಿ ಹಾಕಿ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ನಡೆಯುತ್ತೆ. ಒಟ್ಟಿನಲ್ಲಿ ಈಗ IMA ಮನ್ಸೂರ್ ಖಾನ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು, ಅದಕ್ಕೆ ಬಹಳ ಸ್ಟ್ರಾಂಗ್ ಆಗಿ ಸಿಕ್ಕಿರುವ ಸಾಕ್ಷಿ. ಹಾಗಾಗಿ ಮಾಜಿ ಗೃಹ ಸಚಿವರಾಗಿರುವಂಥ ರೋಷನ್ ಬೇಗ್ ಅರೆಸ್ಟ್ ಆಗಿದ್ದಾರೆ. ಇದು ಬೆಳ್ಳಂಬೆಳಗ್ಗೆ ಬಲಭಾಗದಲ್ಲಿ ಆ ದಿನಗಳು. ರೋಷನ್ ಬೇಗ್ ಅವರ ಬಲಭಾಗದಲ್ಲಿ ಇನ್ನೊಬ್ರು ಇದ್ದಾರಲ್ಲ, ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಏನಾದರೂ ಅವ್ರು ಕಾದಿದೆಯಾ ಕ್ವಶನ್ ಮಾರ್ಕ್. ಆದರೆ ಈಗ ಎಡಭಾಗದಲ್ಲಿ ಬೆಳ್ಳಂಬೆಳಗ್ಗೆ CBI ಅಧಿಕಾರಿಗಳು ಒಂದು 7-8 ಜನ ಅವರ ಮನೆಗೆ ರೇಡ್ ಬಂದಿದ್ದರು, ದಾಳಿ ಮಾಡಿದ್ರು. ಮೊದಲಿಗೆ ಒಂದು 5 ಜನ, ತದನಂತರ ಇನ್ನೊಂದು 5 ಜನ, ಅದಾದಮೇಲೆ ಮನೆಯ ಸುತ್ತಮುತ್ತ ಎಲ್ಲ ಕಂಪ್ಲೀಟಾಗಿ ಸರ್ಚ್ ಮಾಡಿದ್ದಾರೆ. ಮನೆ ಒಳಗಡೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಎಂದು ಮಾಹಿತಿ, ಬಟ್ ಇನ್ನು ಯಾರಿದ್ದಾರೆ ಮನೆ ಒಳಗಡೆ ಅಂತ ಗೊತ್ತಿಲ್ಲ. ಅದರ ಸೆಕ್ಯೂರಿಟಿಗಳಿದ್ದರು. ಅದಾದಮೇಲೆ ಡೋರ್ ಓಪನ್ ಆಗಿದೆ. ಎಲ್ಲರೂ ಕೂಡ ಮನೆಯ ಮುಂದ್ಗಡೆ ಇರುವಂಥ ಲಾನ್, ಇದು ಬೆಂಗಳೂರಿನ ಕೋಲ್ಸ್ ಪಾರ್ಕ್ನಲ್ಲಿ ಒಂದು ಭವ್ಯವಾದಂಥ ಬಂಗಲೆಯ ಮನೆ ಅವ್ರದ್ದು. ಸೊ ಹಾಗಾಗಿ ಆ ಮನೆಯ ಒಳಗಡೆ ಇದೀಗ CBI ಅಧಿಕಾರಿಗಳು ಅವರೆಲ್ಲರೂ ಕೂಡ ರೇಡ್ಗೆ ಬಂದಿದ್ದಾರೆ. ಮತ್ತಷ್ಟು ಅವರಿಗೆ ದಾಖಲೆಗಳು ಸಿಗಬೇಕು ಅಂತ ಅಂದ್ಕೊಂಡು ಬಂದಿದ್ದಾರೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನು ಸಿಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. 120B ಒಳಸಂಚು ರೂಪಿಸೋದು. 120 ಅಂದರೆ 420 ವಂಚನೆ, 406 ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ರೋಷನ್ ಬೇಗ್ ವಿರುದ್ಧ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ಕೂಡ ದಾಖಲು ಮಾಡಲಾಗಿದೆ. ಅದು ನಿಮಗೆ ತೋರಿಸ್ತಾ ಇದೆ. 120B, 420, 406 ಎಲ್ಲ ರೋಷನ್ ಬೇಗ್ ವಿರುದ್ಧ ಹಾಕಿರುವಂಥ ಸೆಕ್ಷನ್ಗಳು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಲೆಟ್ಸ್ ಸಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇದೀಗ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ರೋಷನ್ ಬೇಗ್. ಜೈಲಲ್ಲಿರುವಂಥ ರೋಷನ್ ಬೇಗ್ಗೆ ಬಿಗ್ ಶಾಕ್. ಮಾಜಿ ಗೃಹ ಸಚಿವನಿಗೆ ಇದೀಗ ಜೈಲಲ್ಲೂ ಕೂಡ ನೆಮ್ಮದಿ ಇಲ್ಲ ಅನ್ನೋ ಸುದ್ದಿ ಬರ್ತಾ ಇದೆ. ಮತ್ತೆ ಡ್ರಿಲ್ ಮಾಡೋದಕ್ಕೆ CBI ಸಿದ್ಧತೆ ನಡೆಸ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇವತ್ತು CBI ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ಹಾಕ್ತಾರೆ. ಆಸ್ ಎಕ್ಸ್ಪೆಕ್ಟೆಡ್ ಅದು ರೋಷನ್ ಬೇಗ್ ಅವರ ಬಾಡಿ ವಾರಂಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ CBIನವರು. ಡೆಫಿನೆಟ್ಲಿ ಎಸ್, ಕಸ್ಟಡಿಗೆ ಬೇಕು ಅಂತ ಕೇಳ್ತಾರೆ. ವಿಚಾರಣೆ ಮಾಡೋದಕ್ಕೆ CBI ಕೂಡ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಬೇಗ್ ವಿರುದ್ಧ ಸಾಕ್ಷ್ಯ ನಾಶ ಆರೋಪ ಕೂಡ ಇದೆ. ಹಲವು ದಾಖಲೆ ಕಲೆ ಹಾಕಿದೆಯಂತೆ CBIನವರು ಕೂಡ. ಮನ್ಸೂರ್ ಎದುರೇ ಕೂರಿಸಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ದಟ್ಟವಾಗಿದೆ.
ಐಲ್ ಗೋ ಬ್ಯಾಕ್. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ವೆಲ್ಕಮ್ ಬ್ಯಾಕ್ ಮಂಜು. ಒಂದು ಕಡೆ ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಆದ್ಮೇಲೆ ವಾಟ್ ನೆಕ್ಸ್ಟ್? ಮುಂದೆ ಹಲವಾರು ಬೆಳವಣಿಗೆಗಳು ಇದ್ದೇ ಇದೆ. ಇವಾಗೇನೋ ರೈಡ್ ಮಾಡ್ತಿದ್ದಾರೆ, ಮಗದೊಂದು ಕಡೆ ಬಾಡಿ ವಾರೆಂಟ್ ಬೇಕು, ನಾವಿನ್ನೂ ಎನ್ಕ್ವೈರಿ ಮಾಡಬೇಕು ಅಂತ ಕೇಳುವ ಸಾಧ್ಯತೆ ಎಷ್ಟು ದಟ್ಟವಾಗಿದೆ? ಅದಕ್ಕೆ ಪೂರಕ ದಾಖಲೆ ಯಾವ್ಯಾವ ಅಂಶಗಳ ಕಲೆಕ್ಷನ್ ಆಗಿದೆ ಈಗ? ಖಂಡಿತ ಹರೀಶ್, ಯಾಕಂದ್ರೆ ನಿನ್ನೆ ಮುಂಜಾನೆ 11 ಗಂಟೆ ವೇಳೆಗೆ ರೋಷನ್ ಬೇಗ್ ಅವರನ್ನ ಇದೇ ಒಂದು ನಿವಾಸಕ್ಕೆ ಬಂದಂತ ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾರೆ. ಸಂಜೆ 5 ಗಂಟೆವರೆಗೂ ಕೂಡ ಅಷ್ಟೇ ಸತತವಾಗಿ ವಿಚಾರಣೆ ಮಾಡಿದಂತ ಬಳಿಕ ಒಂದಷ್ಟು ದಾಖಲೆಗಳು ಕೂಡ ಅಷ್ಟೇ ಸಿಬಿಐನ ಅಧಿಕಾರಿಗಳು ಸಿಗುತ್ತೆ. ಜೊತೆಗೆ ಹಿಂದೆಯೂ ಕೂಡ ಅಷ್ಟೇ ಏನು ಆರೋಪ ಇತ್ತು, ಹಣ ಪಡೆದಿರುವಂತಹ ಒಂದು ಹಿನ್ನೆಲೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಕೂಡ ಅಷ್ಟೇ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದಂತ ಸಿಬಿಐ ಅಧಿಕಾರಿಗಳು ಅದೇ ಒಂದು ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಕೊಂಡು ನಿನ್ನೆ ರಾತ್ರಿ ನ್ಯಾಯಾಧೀಶರ ಮನೆಗೆ ಹೋಗಿ ನಮಗೆ ಇವತ್ತು ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ನ್ಯಾಯಾಧೀಶರು ಅವರನ್ನ ಜೈಲ್ಗೂ ಕೂಡ ಕಳಿಸ್ಕೊಟ್ರು. ಆದ್ರೆ ಸಿಬಿಐ ಅಧಿಕಾರಿಗಳು ಈಗ ಮತ್ತೊಂದು ನಿರ್ಧಾರಕ್ಕೆ ಬಂದಿರುವಂತಹದ್ದು, ಇವತ್ತು ಬಾಡಿ ವಾರೆಂಟ್ ನ ಮೇಳೆಗೆ ಅದೇ ಒಂದು ರೋಷನ್ ಬೇಗ್ ಅವರನ್ನ ಕಸ್ಟಡಿಗೆ ಪಡೆದು ಎನ್ಕ್ವೈರಿ ಮಾಡುವಂತಹ ಒಂದು ಸಲುವಾಗಿ ಕೂಡ ಅಷ್ಟೇ ಬಹುತೇಕ 11 ಗಂಟೆ ವೇಳೆಗೆ ಇವರು ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ತದನಂತರ ಬಾಡಿ ವಾರೆಂಟ್ ಪಡೆದು ಅವರನ್ನ ಮತ್ತಷ್ಟು ಒಂದು 14 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಎನ್ಕ್ವೈರಿ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಇದರ ಬೆನ್ನಲ್ಲಿ ಈಗಾಗಿರುವಂತಹ ಒಂದು ಬೆಳವಣಿಗೆ ಅಂದ್ರೆ ಇದೇ ಒಂದು ರೋಷನ್ ಬೇಗ್ ಅವರ ನಿವಾಸದ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ರು. ಇದರಲ್ಲಿ ಯಾವೆಲ್ಲ ರೀತಿಯ ಅಂತ ಒಂದು ದಾಖಲೆಗಳು ಸಿಗುತ್ತೆ ಅದನ್ನು ಕೂಡ ಅಷ್ಟೇ ಮುಂದಿಟ್ಕೊಂಡು ರೋಷನ್ ಬೇಗ್ ಅವರನ್ನು ಕೂಡ ಎನ್ಕ್ವೈರಿ ಮಾಡಬಹುದು ಅನ್ನೋದು ಕೂಡ ಅಷ್ಟೇ ಸಿಬಿಐ ಅಧಿಕಾರಿಗಳ ಪ್ಲಾನ್ ಆಗಿರಬಹುದು. ಇದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಏನು ಅವರನ್ನ ಕಸ್ಟಡಿಗೆ ಪಡೆಯೋಕೆ ಒಂದು ಕಡೆ ಕಸರತ್ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಿಬಿಐ ಅಧಿಕಾರಿಗಳು ರೋಷನ್ ಬೇಗ್ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ದಾಳಿಯ ವೇಳೆಯಲ್ಲಿ ಏನೆಲ್ಲ ರೀತಿಯಂತಹ ದಾಖಲೆಗಳು ಸಿಗುತ್ತೆ, ಏನೆಲ್ಲ ಅಂಶಗಳು ಬೆಳಕಿಗೆ ಬರುತ್ತೆ, ಅದನ್ನ ಉದ್ದೇಶವಾಗಿ ಇಟ್ಕೊಂಡು ಕೂಡ ಅಷ್ಟೇ ರೋಷನ್ ಬೇಗ್ ಅವರನ್ನ ಕಸ್ಟಡಿಗೆ ಪಡೆದು ಎನ್ಕ್ವೈರಿ ಮಾಡುವಂತಹ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಸಿಬಿಐನ 13 ಜನ ಅಧಿಕಾರಿಗಳು ಈಗ ರೋಷನ್ ಬೇಗ್ ಅವರ ನಿವಾಸಕ್ಕೆ ಬಂದು ಅವರ ಮನೆಯನ್ನ ಮೂಲೆ ಮೂಲೆ ಕೂಡ ಸರ್ಚ್ ಮಾಡ್ತಿದ್ದಾರೆ. ಜೊತೆಗೆ 400 ಕೋಟಿ ಏನಿವರು ಹಣವನ್ನ ಪಡ್ಕೊಂಡಿದ್ರು ಮನ್ಸೂರ್ ಖಾನ್ ಇಂದ ಅಂತ ಏನೊಂದು ಆರೋಪ ಇತ್ತು, ಆ ಒಂದು ಆರೋಪಕ್ಕೆ ಸಂಬಂಧಿಸಿದ ಒಂದಷ್ಟು ಪ್ರಾಪರ್ಟಿಗಳನ್ನು ಕೂಡ ಅಷ್ಟೇ ಇವರು ಪರ್ಚೇಸ್ ಮಾಡಿದ್ರು ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆ ಒಂದು ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಏನಾದರೂ ದಾಖಲೆಗಳಾಗಿರ್ಬೋದು, ಬೇರೆ ರೀತಿಯಾದಂತಹ ಎವಿಡೆನ್ಸ್ ಆಗಿರ್ಬೋದು ಸಿಗಬಹುದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಈಗ 13 ಜನರ ಸಿಬಿಐನ ಅಧಿಕಾರಿಗಳು ಮನೆಯ ಮೇಲೆ ದಾಳಿಯನ್ನ ಮಾಡಿ ದಾಳಿಯನ್ನು ಕೂಡ ಮುಂದುವರಿಸಿದ್ದಾರೆ. ಹರೀಶ್, ಮಂಜು, ವಶಕ್ಕೆ ಏನಾದ್ರು ಬಂದ ಪಕ್ಷದಲ್ಲಿ ಈ 1 to 1 ಅಂದರೆ ಈಗ ಅವ್ರ ಸ್ಟೇಟ್ಮೆಂಟ್ ಅಂತೂ ಪಡ್ಕೊಂಡಿದ್ದಾರೆ, ಎನ್ಕ್ವೈರಿ ಆಗಿದೆ. ಈಗ ಇವ್ರನ್ನೂ ಕೂಡ ಎನ್ಕ್ವೈರಿ ಮಾಡೋ ಸಂದರ್ಭದಲ್ಲಿ ಅಕ್ರಾಸ್ ದ ಟೇಬಲ್ ಮೇಜಿನ ಆ ಬದಿ ಈ ಬದಿಯಲ್ಲಿ ಮನ್ಸೂರ್ ಮತ್ತು ರೋಷನ್ ಬೇಗ್ ಅವ್ರನ್ನ ಕೂರಿಸಿ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆಯಾ? ಹರೀಶ್, ಖಂಡಿತವಾಗಿ. ಯಾಕಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳು ಸಿಗದೇ ಇದ್ದಂತ ವೇಳೆಯಲ್ಲಾಗಿರ್ಬೋದು ಅಥವಾ ಆರೋಪಿ ಪೊಲೀಸರಿಗೆ ಸರಿಯಾದ ರೀತಿಯಂತ ಸ್ಟೇಟ್ಮೆಂಟ್ ಕೊಡದ ಹಿನ್ನೆಲೆಯಲ್ಲಿ ಆ ರೀತಿ ಮಾಡುವಂತ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ನೋಡೋದಾದ್ರೆ ಮನ್ಸೂರ್ ಖಾನ್ ಏನು ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂತಕ್ಕೆ ಒಂದು ಆರೋಪ ಇತ್ತು, ಆ ಒಂದು ಆರೋಪಕ್ಕೆ ತಕ್ಕಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಈಗಾಗಲೇ ಸಿಬಿಐನ ಅಧಿಕಾರಿಗಳು ಕೂಡ ಕಲೆ ಹಾಕಿದ್ದಾರೆ. ಜೊತೆಗೆ ಸಿಬಿಐ ಅಧಿಕಾರಿಗಳು ಈ ಒಂದು ಪ್ರಕರಣದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂತ ಟೈಮ್ ನಲ್ಲಿ ಕೂಡ ಅಷ್ಟೇ ನಿಮ್ಮ ಮೇಲೆ ಇಂತಿಂತ ಆರೋಪಗಳು ಏನ್ ಕೇಳಿ ಬಂದಿದೆ, ಆ ಒಂದು ಆರೋಪಕ್ಕೆ ಪೂರಕವಾದಂತ ಮತ್ತು ನಿಮ್ಗೆ ಆ ಒಂದು ಆರೋಪನ ನಮ್ಮ ಮೇಲೆ ಇಲ್ಲ ಅಂದಂತ ವೇಳೆ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳನ್ನ ತರುವಂತೆಯೂ ಕೂಡ ಅಷ್ಟೇ ಸಾಕಷ್ಟು ಬಾರಿ ಇದೇ ಒಂದು ರೋಷನ್ ಬೇಗ್ಗೆ ಸಿಬಿಐನ ಅಧಿಕಾರಿಗಳು ನೋಟಿಸ್ ಮಾಡಿದ್ರು. ಆದ್ರೆ ಈ ಒಂದು ನೋಟಿಸ್ ಯಾವುದಕ್ಕೂ ಕೂಡ ಅಷ್ಟೇ ಕ್ಯಾರಿ ಅಂತಿರಲಿಲ್ಲ. ಆ ನಿಟ್ಟಿನಲ್ಲಿ ಕಳೆದ 1 ವರ್ಷದಿಂದಲೂ ಕೂಡ ಅಷ್ಟೇ ಸಿಬಿಐನ ಅಧಿಕಾರಿಗಳು ಸಾಕಷ್ಟು ರೀತಿಯಾದಂತಹ ಒಂದು ಮಾಹಿತಿಯನ್ನು ಮತ್ತು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಬಹುತೇಕ ಈ ಒಂದು ಸಾಕ್ಷ್ಯಾಧಾರಗಳೇ ಸಾಕು ಅನ್ಸುತ್ತೆ. ಒಂದು ವೇಳೆ ಇನ್ನಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂತ ಅವಶ್ಯಕತೆ ಇರುತ್ತೆ, ಒಂದು ಹಣದ ವರ್ಗಾವಣೆ ಬಗ್ಗೆ ಕೂಡ ಅಷ್ಟು ಒಂದಷ್ಟು ಇನ್ಫಾರ್ಮೇಶನ್ ಬೇಕಾಗುತ್ತೆ ಅಂದಂತ ವೇಳೆಯಲ್ಲಿ ಮಾತ್ರ ಇಬ್ಬರನ್ನು ಕೂಡ ಅಷ್ಟೇ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಿಬಿಐನ ಅಧಿಕಾರಿಗಳು ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳಾಗಿರ್ಬೋದು, ಒಂದಷ್ಟು ಎವಿಡೆನ್ಸ್ ಆಗಿರ್ಬೋದು ಏನ್ ಕಲೆಕ್ಟ್ ಮಾಡಿದರೆ ಅದರ ಅನ್ವಯವಾಗಿ ನೋಡಿದ್ರೆ ಬಹುತೇಕ ಇಬ್ಬರನ್ನು ಕೂಡ ಮುಖಾಮುಖಿ ಕೂಡಿಸಿ ವಿಚಾರಣೆ ನಡೆಸುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಅನ್ಸುತ್ತೆ. ಜೊತೆಗೆ ಇವತ್ತು ರೈಡ್ ನ ವೇಳೆ ಏನ್ ಸಿಗುತ್ತೆ ಅನ್ನೋದು ಕೂಡ ಅಷ್ಟೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಅನ್ವಯವಾಗಿಯೂ ಕೂಡ ಅಷ್ಟೇ ಸಿಬಿಐನ ಅಧಿಕಾರಿಗಳು ರೋಷನ್ ಬೇಗ್ ಅವರನ್ನ ಕಸ್ಟಡಿಗೆ ಪಡೆಯುವಂತಹ ಸಂದರ್ಭದಲ್ಲಿ ವಿಚಾರಣೆ ನಡೆಸಲಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮಂಜು ಈ ಕ್ಷಣದ ಮಾಹಿತಿಗಾಗಿ. ರೋಷನ್ ಬೇಗ್ ಅರೆಸ್ಟ್ ಆಗಿರೋ ಬೆನ್ನಲ್ಲೇ ತುಂಬಾ ಜನಕ್ಕೆ ಈಗ ಟೆನ್ಷನ್ ಕೂಡ ಶುರುವಾಗಿದೆ. IMA ಜೊತೆ ಗುರುತಿಸಿಕೊಂಡವರಿಗೆ ಗ್ಯಾರಂಟಿ ಟೆನ್ಷನ್. ಈಗ ಇದು ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ಈಗಾಗಲೇ ವಿಚಾರಣೆ ಎದುರಿಸ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್. ಶಾಸಕ ಮಾಜಿ ಸಚಿವ ಜಮೀರ್ಗೆ ಸಿಕ್ಕಾಪಟ್ಟೆ ಟೆನ್ಷನ್. ಬ್ರೇಕಿಂಗ್ ನ್ಯೂಸ್. IMA ಕೇಸ್ನಲ್ಲಿ ವಿಚಾರಣೆ ಎದುರಿಸ್ತಿರುವಂತಹ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಮೊದಲ ರಾಜಕಾರಣಿ ರೋಷನ್ ಬೇಗ್. ಇದೀಗ ಟೆನ್ಷನ್ ಶುರುವಾಗ್ತಿರೋದು ಮಗದೊಬ್ಬ ಮಾಜಿ ಸಚಿವ ಶಾಸಕರಿಗೆ.
IMA ಕೇಸ್ನಲ್ಲಿ ವಿಚಾರಣೆ ಎದುರಿಸಿದ್ದಾರೆ ಜಮೀರ್. 2 ಬಾರಿ CBI ವಿಚಾರಣೆ ಎದುರಿಸಿದ್ದಾರೆ ಜಮೀರ್ ಅಹಮದ್ ಖಾನ್. CBI ಮೊದಲು ವಿಚಾರಣೆ ಮಾಡಿದ್ದೆ ಜಮೀರ್ ಅಹಮದ್ ಖಾನ್ ಅವ್ರನ್ನ. ರೋಷನ್ ಬೇಗ್ ಅರೆಸ್ಟ್ ಆಗಿದ್ದಾರೆ. ಇದೀಗ ಜಮೀರ್ಗೂ ಕೂಡ ಶುರುವಾಗ್ತಾ ಇದೆ ಟೆನ್ಷನ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮನ್ಸೂರ್ನಿಂದ ಆಸ್ತಿ ಖರೀದಿಸಿದ್ರು ಜಮೀರ್ ಅಹಮದ್ ಖಾನ್. ಈಗ ಅದೇ ಅವರ ಬದುಕಿಗೆ ಉರುಳಾಗುತ್ತಾ ಅಥವಾ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಇದೆಲ್ಲವೂ ಕೂಡ ಈಗಾಗಲೇ CBIನವರಂತೂ ಹಲವಾರು ಸುತ್ತುಗಳು ಅವ್ರ ಜೊತೆನೇ 2 ಸುತ್ತಿನ ಎನ್ಕ್ವೈರಿ ಆಗಿರೋ ಸಂದರ್ಭದಲ್ಲಿ ಏನಾದರೂ ಪಕ್ಕಾ ದಾಖಲೆ ಸಿಕ್ಕಿದ್ದರೆ ಗೊತ್ತಿಲ್ಲ. ಮುಂಬರುವ ದಿವಸದಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಪ್ರತಿಕ್ಷಣದ ಎಲ್ಲ ಮಾಹಿತಿಯನ್ನು ನಾವಂತೂ ಶೇರ್ ಮಾಡ್ತಿರ್ತೀವಿ. ನೀವಂತೂ ಲಾಗಿನ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ನಮ್ಮ ವೆಬ್ಸೈಟ್ ಅಡ್ರೆಸ್